ಮದ್ದಾನೀಶ್ವರ ಅಂತಂದು ಹೆಸರಿಟ್ಟರೆ ಏನಾಗ್ತದೆ ಏನಾಗೋದಿಲ್ಲ ಅನ್ನುವಂತಹ ಚಿಂತನೆಯನ್ನು ನಾವು ನಿನ್ನೆ ದಿವಸ ನೋಡಿದ್ದೇವೆ. ಹಾಗಾದರೆ ಇವತ್ತಿನ ದಿವಸ ಹುನಗುಂದದ ಮಠದೊಳಗೆ ವಾಸ್ತವ್ಯವನ್ನು ಮಾಡಿದ್ದಾರೆ. ಹುನಗುಂದದೊಳಗೆ ಇದ್ದುಕೊಂಡು ಸುತ್ತಮುತ್ತಲಿನಲ್ಲಿರುವಂತಹ ಹಳ್ಳಿಗಳಿಗೆ ಸುತ್ತಮುತ್ತಲಿನಲ್ಲಿರುವಂತಹ ಹಳ್ಳಿಗಳಿಗೆ ಭಕ್ತರಿಗೆ ಮಾರ್ಗದರ್ಶನವನ್ನು ಮಾಡುತ್ತಾ ಆಶೀರ್ವಾದವನ್ನು ಮಾಡುತ್ತಾ ಇಲ್ಲಿ ಸಂಚರಿಸ್ತಾ ಇದ್ದಾರೆ. ಮತ್ತೆ ರಾತ್ರಿ ಪುನಃ ಹುನಗುಂದದ ಮಠದೊಳಗೆ ಬಂದು ವಾಸ್ತವ್ಯವನ್ನು ಮಾಡಿದ್ದಾರೆ ನೋಡಿ. ಹಾಗೆ ಆ ಮಠದೊಳಗೆ ಸೇವೆಯನ್ನು ಮಾಡುವಂತಹ ಸೇವಕ ಪೂಜ್ಯರ ಸೇವೆಯನ್ನು ಮಾಡ್ತಿದ್ದ. ಅವರಿಗೆ ಸ್ನಾನಕ್ಕೆ ನೀರನ್ನು ಕಾಯಿಸುವುದು, ಸ್ನಾನಕ್ಕೆ ನೀರನ್ನು ತಂದಿಡುವುದು, ಪೂಜೆಗೆ ಬೇಕಾಗುವಂತಹ ಎಲ್ಲ ಪೂಜಾ ವ್ಯವಸ್ಥೆಯನ್ನು ಮಾಡುವಂಥದ್ದು, ಹೂವ ಪತ್ರಿ ಪುಷ್ಪವನ್ನು ತಂದಿಡ್ತಾ ಇದ್ದ. ಹಾಗೆ ಸವಿಯಾದ ಅಡಿಗೆಯನ್ನು ಮಾಡಿ ಇಡ್ತಾ ಇದ್ದ. ಅವರ ಬಟ್ಟೆಗಳನ್ನು ತೊಳೆಯುವಂಥದ್ದು, ಆ ಮಠವನ್ನು ಎಲ್ಲವನ್ನ ಸ್ವಚ್ಛವನ್ನಾಗಿ ಮಾಡಿ ಸಾಣಿಯನ್ನು ಹಾಕಿ ಸ್ವಚ್ಛವಾಗಿ ಇಡುವಂಥದ್ದು ಸೇವಕನ ಕೆಲಸ. ಹೀಗೆ ಸೇವೆಯನ್ನು ಮಾಡ್ತಿದ್ದ. ಆ ಪೂಜ್ಯರ ಸೇವೆಯನ್ನು ಮಾಡುವಂಥವನು ಎಲ್ಲ ಸೇವೆಯನ್ನು ಹೀಗೆ ನಿತ್ಯವೂ ಕೂಡ ಮಾಡ್ತಿದ್ದ. ಅವತ್ತಿನ ಒಂದು ದಿನ ರಾತ್ರಿಯ 3ನೆಯ ಪೂಜೆಯನ್ನು ಮುಗಿಸಿದ್ರು ಪೂಜ್ಯರು. 3ನೆಯ ಪೂಜೆಯನ್ನು ತ್ರಿಕಾಲ ಪೂಜಾ ನಿಷ್ಠರು. ವಿಜಯ ಮಹಂತ ಶಿವಯೋಗಿಗಳಂತಂದ್ರೆ ತ್ರಿಕಾಲ ಪೂಜಾ ನಿಷ್ಠರು. 3 ಹೊತ್ತು ಲಿಂಗ ಪೂಜೆಯೊಳಗೆ ಮಗ್ನರಾಗ್ತಾ ಇದ್ರು. ಲಿಂಗ ಪೂಜೆಯನ್ನು ಮಾಡದೆ ಏನನ್ನು ಸೇವಿಸ್ತಾ ಇರಲಿಲ್ಲ, ನೀರನ್ನು ಸಹಿತ ಕುಡಿತಾ ಇರಲಿಲ್ಲ. ಪೂಜೆ ಆದ ನಂತರವೇ ಎಲ್ಲ ನೀರು ಕುಡಿಯುವುದು, ಪ್ರಸಾದವನ್ನು ಮಾಡುವುದು. ಈ ರೀತಿಯಾಗಿ ಅವತ್ತಿನ ದಿವಸ ರಾತ್ರಿಯ ಪೂಜೆಯನ್ನು ಮುಗಿಸಿ ಪ್ರಸಾದವನ್ನು ಮಾಡಿದ್ದಾರೆ ವಿಜಯ ಮಹಂತ ಶಿವಯೋಗಿಗಳು. ಪ್ರಸಾದವನ್ನು ಮಾಡಿ ಮತ್ತೆ ರಾತ್ರಿ ಸಮಯ 10:30 11 ಗಂಟೆ ಆಗ್ಯದ. 10:30 11 ಗಂಟೆ ಆಗ್ಯದ. ಆ ಪೂಜೆಯನ್ನು ಮುಗಿಸಿ ಪ್ರಸಾದವನ್ನು ಮಾಡಿ ಸೇವಕನಿಗೆ ಹೇಳ್ತಾರೆ, ಸೇವೆ ಮಾಡುವಂಥವನಿಗೆ ಹೇಳ್ತಾರೆ, ನೋಡಪ್ಪ ಇದೆಲ್ಲ ಮುಗಿದ ಮೇಲೆ ನೀ ಮತ್ತೆ ಇಲ್ಲಿಗೆ ಎಲ್ಲಿಗೆ ಹೋಗಬೇಡ, ಮಲಗಬೇಡ, ನೀನು ಮಲ್ಕೊಳ್ಬೇಡ, ಮತ್ತೆ ನೀರನ್ನು ಕಾಯಿಸು, ಪೂಜಕ ವ್ಯವಸ್ಥೆಯನ್ನು ಮಾಡು, ಸವಿಯಾದ ಅಡಿಗೆಯನ್ನು ಮಡಿ ಉಡಿಯಿಂದ ಮಾಡು, ಎಲ್ಲವನ್ನ ಸ್ವಚ್ಛವಾಗಿ ಸಾಣಿಯನ್ನು ಹಾಕಿ ಪೂಜಕ ವ್ಯವಸ್ಥೆಯನ್ನು ಮಾಡು, ಸ್ನಾನಕ್ಕೆ ನೀರು ರೆಡಿ ಮಾಡು, ಸವಿಯಾದ ಅಡಿಗೆಯನ್ನು ಮಾಡು. ಹೀಗೆ ಮತ್ತೆ ಪೂಜ್ಯರು ಮಹಂತ ಶಿವಯೋಗಿಗಳು ಹೇಳಿದರು, ಅವನಿಗೆ ಸೇವೆಯ ಮಾಡುವಂಥವನಿಗೆ ಹೇಳಿದರು. ಸೇವೆಯ ಮಾಡುವಂಥವನಿಗೆ ಹೇಳಿದರು ಸೇವಕನಿಗೆ. ಅವನಿಗೆ ಆಶ್ಚರ್ಯ ಆಗ್ತದೆ. ಯಾಕೆ? ಈಗ ತಾನೇ 3ನೆಯ ಪೂಜೆಯನ್ನು ಮುಗಿಸಿ ವಿಶ್ರಾಂತಿಗೆ ಹೋಗುವಂಥ ಸಮಯ, ಮತ್ತೆ ಪೂಜ್ಯರು ನೀರನ್ನು ಕಾಯಿಸು, ಪೂಜಕ ವ್ಯವಸ್ಥೆಯನ್ನು ಮಾಡು, ಪ್ರಸಾದವನ್ನು ಮಾಡು ಹೇಳಿದ್ರಲ್ಲ. ಯಾಕೆ? ಏನಿರ್ಬೋದು? ಅವನೊಳಗೆ ಚಿಂತೆ ಕಾಡ್ತದೆ. ಅವನಿಗೆ ಆಶ್ಚರ್ಯವಾಗಿ ತನ್ನೊಳಗೆ ತಾನೇ ವಿಚಾರವನ್ನು ಮಾಡಕತ್ತಾನ. ಯಾಕೆ ಇರ್ಬೋದು? ಮತ್ತೆ ಯಾಕೆ ಹೇಳಿದ್ರು ಪೂಜ್ಯರು? 3ನೆಯ ಪೂಜೆಯನ್ನು ಮುಗಿಸಿದ್ದಾರೆ, ಪ್ರಸಾದವನ್ನು ಮಾಡಿದ್ದಾರೆ, ಮತ್ತೆ ನೀರನ್ನು ಕಾಯಿಸು, ಪೂಜಕ ವ್ಯವಸ್ಥೆಯನ್ನು ಮಾಡು, ಇಷ್ಟೆಲ್ಲ ಹೇಳಿದ್ರಲ್ಲ, ಯಾಕೆ? ಏನಿರ್ಬೋದು? ಪರಮ ಪೂಜ್ಯರು ಭಕ್ತ ಪ್ರೇಮಿಗಳಾಗಿರುವಂಥವರು. ಯಾರು ಬರಬಹುದು, ಯಾರು ಇಷ್ಟೊತ್ತಿನೊಳಗೆ ಯಾರು ಬರ್ತಾರೆ, ಮತ್ತೆ ಯಾಕೆ ಹೇಳಿದರು ಅಂತಂದು ಬಹಳ ವಿಚಾರ ಮಾಡ್ತಾನೆ ಸೇವಕ, ಬಹಳ ವಿಚಾರ ಮಾಡ್ತಾನೆ.
ಆ ಪೂಜ್ಯರು ಹೇಳಿದ ಮೇಲೆ ಚಾಚು ತಪ್ಪದ ಹಾಗೆ ಎಲ್ಲವನ್ನ ಮಾಡ್ತಿದ್ದ. ಹಾಗೆ ನಿಷ್ಠೆಯಿಂದ ಭಕ್ತಿಯಿಂದ ಸೇವೆಯನ್ನು ಮಾಡುವಂಥವನು, ಸೇವೆಯನ್ನು ಮಾಡುವಂಥ ಹಾಗೆ ಸೇವೆ ಮಾಡ್ತಿದ್ರು ಅವಾಗ. ಆಗ ಸೇವೆಯನ್ನು ಮಾಡ್ತಿದ್ರು, ಗುರುಗಳ ಸೇವೆಯನ್ನು, ಮಹಾತ್ಮರ ಸೇವೆಯನ್ನು. ಶರಣ ಸಂತರನ್ನು ಕಂಡ್ರೆ ಹಾಗೆ ನಡೆದುಕೊಳ್ತಾ ಇದ್ರು. ಈಗೆಲ್ಲ ಅದು ಕಡಿಮೆ ಆಗ್ಯದ, ಕಡಿಮೆ ಆಗ್ತಾ ಹೊಂಟದ, ಕಡಿಮೆ ಆಗ್ತದ ಹೊಂಟದ. ನೋಡಿ, ಇಲ್ಲಿ ಒಬ್ಬ ಸೇವೆಯನ್ನ, ಗುರುಗಳ ಸೇವೆಯನ್ನು ಮಾಡ್ತಿದ್ದ, ಒಬ್ಬ ಪೂಜ್ಯರ ಸೇವೆಯನ್ನು ಮಾಡ್ತಿದ್ದ, ಸೇವೆಯನ್ನು ಮಾಡ್ತಿದ್ದ. ಆ ಮಠದ ಮುಂದ್ಗಡೆನೆ ಅವನ ಮನೆ ಇತ್ತು, ಮಠದ ಮುಂದ್ಗಡೆನೆ ಮನೆ, ಸೇವೆಯ ಮಾಡುವಂಥವನ ಮನೆ. ಅವನ ಮನೆ ಹೀಗ, ಮಠ ಹೀಗ. ನಿತ್ಯವೂ ಕೂಡ ಆ ಪೂಜ್ಯರ ಸೇವೆಯನ್ನು ಮಾಡ್ತಿದ್ದ. ಎಲ್ಲ ಸೇವೆಯನ್ನು ಮಾಡಿ ಮನೆಗೆ ಹೋಗ್ತಿದ್ದ. ಮಠ ಹೇಗಿತ್ತು ಹಾಗೇ ಇತ್ತು, ಹಾಗೇ ಇತ್ತು. ಆದರೆ ಅವನ ಮನೆ ಮಾತ್ರ 2 ಅಂತಸ್ತು ಮೇಲೆ ಮತ್ತೆ 3ನೇ ಅಂತಸ್ತು ಕಟ್ಟಿಸಿದ್ದ ಸೇವಕ. ಅದು ಮಠ ಹೇಗಿತ್ತು ಹಾಗೇ ಇತ್ತು, ಸಣ್ಣದಾಗಿ. ಆದರೆ ಗುರುಗಳ ಸೇವೆಯನ್ನು ಮಾಡುವಂಥ ಸೇವಕ 3 ಅಂತಸ್ತಿನ ಮನೆಯನ್ನು ಮಠದ ಮುಂದ್ಗಡೆನೆ, ಮಠದ ಎತ್ತರದಲ್ಲಿ ಮನೆಯನ್ನು ಕಟ್ಟಿಸಿದ. ಯಾಕಿರ್ಬೋದು? ಒಂದು, ಆ ಪೂಜ್ಯರ ಸೇವೆಯ ಮಾಡಿರುವಂಥ ಫಲ ಅವನಿಗೆ ಅರ್ಪಣೆ ಆಗಿರ್ಬೋದು. ಹೌದಾ? ಹೌದಲ್ರಿ? ಒಂದು, ಆ ಪೂಜ್ಯರ ಸೇವೆಯನ್ನು ಮಾಡಿರುವಂತಹ ಆ ಸೇವೆಗೆ, ಮಾಡಿರುವಂಥ ಸೇವೆಗೆ ಫಲ ಕೊಟ್ಟಿರ್ಬೋದು ಪೂಜ್ಯರು. ಆ ತಪಸ್ಸಿನ ಶಕ್ತಿ ಅವನಿಗೆ ಧಾರೆ ಎರೆದಿರ್ಬೋದು. ಇಲ್ಲಿ ಇವ ಏನು ಮಾಡಿದ್ದ? ಸೇವಕ ಸೇವೆಯನ್ನ ಮಾಡ್ತಾ ಮಾಡ್ತಾ ಎಲ್ಲವನ್ನ ಸೇವನೆಯಾಗಿ ಮಾಡ್ತಿದ್ದ, ಎಲ್ಲವನ್ನ ಸೇವಿಸಿಬಿಡ್ತಿದ್ದ. ಏನು ಏನು ಆ ಪೂಜ್ಯರ ಬೆಳ್ಳಿಯ ಪಾದುಕೆಗಳು, ಬಂಗಾರದ ಪಾದುಕೆಗಳನ್ನು ಗುರುಗಳಿಗೆ ಗೊತ್ತಾಗದ ಹಾಗೆ ಗಪ್ ಮಾಡಿಬಿಟ್ಟಿದ್ದ, ಗಪ್ ಮಾಡಿದ್ದ. ಅವರಿಗೆ ತಿಳಿಯದ ಹಾಗೆ, ಗೊತ್ತಾಗದ ಹಾಗೆ ಪೂಜ್ಯರ ಬೆಳ್ಳಿಯ ಪಾದುಕೆಗಳು, ಪಾದರಕ್ಷೆಗಳು ಅಂತ ಹೇಳ್ತೀವಲ್ಲ, ಆವಿಗೆ, ಬೆಳ್ಳಿ ಆವಿಗೆ ಮತ್ತು ಬಂಗಾರದ ಆವಿಗೆಯನ್ನ ಅವರಿಗೆ ಗೊತ್ತಾಗದ ಹಾಗೆ ಗಪ್ಪು ಮಾಡಿಬಿಟ್ಟಿದ್ದ. ಅದರಿಂದನೇ ಅವನ ಮಾರಿ ಮನೆಯನ್ನು ಕಟ್ಟಿಸಿದ್ದ. ಇಂತಹ ಶಿಷ್ಯರು ಗುರುಗಳನ್ನ ಸೇವೆಯನ್ನ ಮಾಡ್ತಾ ಮಾಡ್ತಾ ಎಲ್ಲವನ್ನ ತಾವೇ ಸೇವನೆ ಮಾಡುವಂಥ ಇಂಥ ಶಿಷ್ಯರು ಕೂಡ ಇದ್ದಾರೆ ದಿನಮಾನದೊಳಗೆ. ಗುರುಗಳ ಸೇವೆಯನ್ನ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಯಾವುದೇ ಸ್ವಾರ್ಥವನ್ನು ಇಟ್ಟುಕೊಳ್ಳಾರದೆ ನಿಸ್ವಾರ್ಥದಿಂದ ಸೇವೆಯನ್ನು ಮಾಡುವಂಥವರಾಗಬೇಕು ಶಿಷ್ಯರು. ಹಾಗೆ ಸೇವೆಯನ್ನು ಮಾಡಬೇಕು. ಸುಮ್ಮನೆ ನಾನು ಒಂದು ಪ್ರಸಂಗ ಹೇಳ್ತೇನೆ. ನಾವು ಕಲಿಯುವಾಗ, ವಿದ್ಯಾರ್ಥಿಗಳಾಗಿದ್ದಾಗ, ವೀರೇಶ್ವರ ಪುಣ್ಯಾಶ್ರಮದೊಳಗ ನಾವು ಕಲಿಯುವಾಗ ಅಜ್ಜವರಿದ್ರು, ಇನ್ನು ಲಿಂಗೈಕ್ಯರಾಗಿರುವಂತಹ ಪುಟ್ಟರಾಜ ಶಿವಯೋಗಿಗಳು ಇನ್ನು ಇದ್ರು ಮಠದಾಗ. ಆವಾಗ ನಾವು ಕಲಿಯುವಂಥ ವಿದ್ಯಾರ್ಥಿಗಳು ಮಠಕ್ಕೆ ಹೋದಾಗ ನಮಗೂ ಸೇವೆಯನ್ನು ಮಾಡುವ ಒಂದು ಸೇವೆಯನ್ನು ಮಾಡುವಂತಹ ಅದೃಷ್ಟ ನಮಗೂ ಇತ್ತು, ಬಂತದು. ಆಯ್ಕೆಯನ್ನು ಮಾಡಿ ಇಂತಿಂಥವ್ರು ಇಂಥ ಸೇವೆಯನ್ನು ಮಾಡಬೇಕಂತ ತಿಳ್ಕೊಂಡು ಆಯ್ಕೆಯನ್ನು ಮಾಡಿ ಹೇಳ್ತಿದ್ರು ಅಲ್ಲಿ. ಹಾಗೆ ಸೇವೆಯನ್ನು ಮಾಡಬೇಕಾದ್ರೆ ಆ ಗುರುಗಳ ಬಟ್ಟೆಯನ್ನು ತೊಳೆಯುವಂಥ ಸೇವೆ ನನ್ನದಾಗಿತ್ತು. ಪೂಜ್ಯರ ಬಟ್ಟೆಗಳನ್ನು ತೊಳೆಯುವಂಥ ಸೇವೆ. ಮತ್ತು ಅಜ್ಜವರಿಗೆ ಪ್ರಸಾದವನ್ನು ಮಾಡುವಂಥವ್ರು ಇಬ್ಬರು, ಮತ್ತು ಬೇರೆ ಸೇವೆಯನ್ನು, ಆ ಅಡಿಗೆ ಮಾಡುವಂಥ ಸೇವೆಯನ್ನು ಮಾಡುವಂಥ ಅವರಿಬ್ಬರು ಬೇರೆ, ಮತ್ತು ಒಳಗಡೆ ಪೂಜಾದ ಸೇವೆಯನ್ನು, ಪೂಜಕ್ಕೆ ಅಜ್ಜವರಿಗೆ ಬೇಕಾಗುವಂಥ ಎಲ್ಲ ಪೂಜಾದ ವ್ಯವಸ್ಥೆಯನ್ನು ಮಾಡುವಂಥ ಸೇವಕರು ಬೇರೆ. ಅಲ್ಲಿ ಒಳಗಡೆ ಅಜ್ಜವರು ಲಿಂಗ ಪೂಜಾ ಕುಂತಾರಂದ್ರೆ ಹೊರಗಡೆ ಮತ್ತು 4 ಮಂದಿ ಸಂಗೀತದ ಸೇವೆಯನ್ನು ಮಾಡುವಂಥವ್ರು. ಹೀಗೆ ನೋಡಿ, 10 ರಿಂದ 12, 13 ಜನ ಅಜ್ಜರ ಸೇವೆಯನ್ನು ಮಾಡೋಕೆ ಇರ್ತಾ ಇದ್ವಿ. ಅಡಿಗೆ ಮಾಡೋರು ಬೇರೆ, ಪೂಜೆ ಸೇವೆ ಮಾಡೋರು ಬೇರೆ, ಮಡಿಯಿಂದ ಬಾವಿಯಿಂದ ನೀರು ತರೋರು ಅವ್ರು ಬೇರೆ, ಮತ್ತು ಮಡಿಯಿಂದನೇ ತರೋದು,
ಬಾವಿಯ ನೀರನ್ನು ತರೋದು, ಅದು ಮಡಿಯಿಂದ ನೀರನ್ನು ತರಬೇಕಾದ್ರೆ ಯಾರಾದರೂ ಮುಟ್ಟಿದ್ರಪ್ಪ ಅಂತಂದರೆ ಮತ್ತೆ ಹಳ್ಳಿ ಬಾವಿಗೆ ಹೋಗೋದು, ಮತ್ತೆ ತಣ್ಣೀರನ್ನು ಮತ್ತೆ ತಲೆ ಮೇಲೆ ಹಾಕಿಕೊಂಡು ಮಡಿಯಾಗಿ ಮತ್ತೆ ಬರೋದು. ಅಷ್ಟು ಶ್ರದ್ಧೆ ನಿಷ್ಠೆ. ಆಚಾರ ಅಂದ್ರೆ ಹಾಗೆ. ಹೀಗೆ ನನ್ನದು ಸೇವೆ ಬಟ್ಟೆಯ ತೊಳೆಯುವಂಥ ಸೇವೆ ಇತ್ತು. ಹೇಗೆ ತೊಳಿಬೇಕು, ನಾನಷ್ಟೇ ಅಲ್ಲ, ನನಗಿಂತ ಮುಂಚೆನೂ ಸೇವೆ ಮಾಡುವಂಥ ವಿದ್ಯಾರ್ಥಿಗಳು, ಅವರನ್ನು ನೋಡಿ ನಾವು ಕಲಿತು ಮಾಡುವಂಥ ಸೇವೆ. ಹೇಗೆ ಸೇವೆಯನ್ನು ಮಾಡೋದಂತಂದರೆ, ನಾವು ಬಟ್ಟೆಯನ್ನು ಹೇಗೆ ತೊಳಿತೀವಿ, ಎಲ್ಲ ಸಿಟ್ಟನ್ನು ಆ ಬಟ್ಟೆಗೆ ಹಾಕಿ, ಹೌದಲ್ರಿ, ಎಲ್ಲ ಸಿಟ್ಟನ್ನು ಬಟ್ಟೆಗೆ ಹಾಕಿ ಹರಿಯುವಂಗೆ ತೊಳೆಯೋದು. ನೋಡ್ರಿ, ಆ ಕುಂದಿರುವಂಥ ಭಂಗಿನೂ ಸಹಿತ ಬೇರೆ. ಹೇಗಂತಂದ್ರೆ, ಆ ಪೂಜ್ಯರ ಬಟ್ಟೆಗೆ ನಮ್ಮ 2 ಪಾದಗಳು ತಟ್ಟಬಾರ್ದು. ಆ ಪೂಜ್ಯರ ಬಟ್ಟೆಗೆ ನಮ್ಮ 2 ಪಾದಗಳು ಮುಟ್ಟಬಾರ್ದು, ತಟ್ಟಬಾರ್ದು. ಆ ರೀತಿಯಾಗಿ ಹೆಂಗೆ ತೊಳೆದಿರ್ಬೋದು. ಈ 2 ಪಾದಗಳನ್ನು ಹಿಂದಕ್ಕೆ ಹೀಗೆ ಮಾಡಿ ಮೊಣಕಾಲನ್ನು ನೆಲಕ್ಕೆ ಹಚ್ಚಿ ಬಟ್ಟೆಯನ್ನು ತೊಳೆಯುವಂಥದ್ದು. ಆ ಪಾದಗಳಿಗೆ ಮುಟ್ಟಬಾರ್ದು, ತಟ್ಟಬಾರ್ದು ಬಟ್ಟೆಯನ್ನು. ಅಷ್ಟೊಂದು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡುವಂತಹ, ನಾನೊಬ್ಬನೇ ಅಲ್ಲ, ಸಾವಿರಾರು ಆ ಶಿವಯೋಗಿಗಳ ಸೇವೆಯನ್ನು ಮಾಡಿ ಜನ್ಮವನ್ನು, ಬದುಕನ್ನು ಸಾರ್ಥಕವನ್ನಾಗಿ ಮಾಡಿಕೊಂಡ ಅಂತಹ ಶಿವಯೋಗಿಗಳ ಸೇವೆ ಸಿಗೋದೇ ಪುಣ್ಯ. ಆ ಪೂಜ್ಯರ ಸೇವೆಯನ್ನು ಮಾಡಿವಂತ ತಿಳ್ಕೊಂಡು ಇಷ್ಟು ಏನೋ ಒಂದು 4 ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ. ಇಲ್ಲ ಅಂತಂದರೆ ಎಲ್ಲಿರ್ತಿದ್ವೋ, ಹೇಗಿರ್ತಿದ್ವೋ ಏನೋ ಗೊತ್ತಿಲ್ಲ. ಅಂತಹ ಪೂಜ್ಯರ ಆಶೀರ್ವಾದ. ಹಾಗೆ ಸೇವೆಯನ್ನು ಮಾಡಬೇಕು, ಮನಮುಟ್ಟಿ, ಹೃದಯ ತುಂಬಿ, ಭಾವ ತುಂಬಿ ಸೇವೆಯನ್ನು ಮಾಡಬೇಕು. ಇಲ್ಲಿ ವಿಜಯ ಮಹಂತ ಶಿವಯೋಗಿಗಳವರ ಸೇವೆಯನ್ನು ಕೂಡ ಹಾಗೆ ಮಾಡ್ತಿದ್ದ. ಅವನೊಳಗೆ ವಿಚಾರ ಬಂತು, ಏನು ಈಗಲೇ ಪೂಜೆಯನ್ನು ಮುಗಿಸಿದ್ದಾರೆ, ಮತ್ತು ಯಾವ ಕಾರಣಕ್ಕೆ ನೀರನ್ನು ಕಾಯಿಸು, ಪೂಜೆಗೆ ಅಣಿ ಮಾಡು ಅಂತ ಹೇಳಿದ್ರಲ್ಲ, ಏನಿರ್ಬೋದು ಅಂತ ವಿಚಾರ ಮಾಡಿ ಎಲ್ಲವನ್ನ ಸಿದ್ಧಪಡಿಸಿದ ಪೂಜಾಕ್ಕೆ, ಪ್ರಸಾದಕ್ಕೆ, ಸ್ನಾನಕ್ಕೆ. ಆದಮೇಲೆ ಅವನಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಕೇಳೇ ಬಿಡೋಣ ಶಿವಯೋಗಿಗಳನ್ನು, ಪೂಜ್ಯರೇ, ಮತ್ತು ಈಗಲೇ ಸುಮ್ಮನೆ ಪೂಜೆ ಎಲ್ಲ ಮುಗಿಸಿದ್ರಿ, ಮತ್ತು ಯಾವುದಕ್ಕೋಸ್ಕರವಾಗಿ ನೀರನ್ನು ಕಾಯಿಸಂತ ಹೇಳಿದ್ರಲ್ಲ, ಯಾಕೆ ಇರ್ಬೋದು ಅಂತ ಗುರುಗಳನ್ನು ಕೇಳೇ ಬಿಟ್ಟ. ಶಿವಯೋಗಿಗಳು ಹೇಳ್ತಾರೆ, ನೋಡಪ್ಪ, ನಿನಗೇನು ಕೆಲಸ ಹೇಳಿನಿ ಅಷ್ಟು ಮಾಡು, ನಿನಗೇನು ಹೇಳಿನಿ ಕೆಲಸ ಅಷ್ಟು ಮಾಡು, ಹೆಚ್ಚಿನದು ಬೇಡ. ಸೇವಕ ಸುಮ್ಮನಾದ. ಆಮೇಲೆ ಪೂಜ್ಯರು ವಿಶ್ರಾಂತಿಯನ್ನು ಪಡಿಬೇಕಂತ ರೂಮಿಗೆ ಹೋಗಿದ್ದಾರೆ. ಅಷ್ಟರೊಳಗೆ ಬಾಗಲಕೋಟೆಯಿಂದ ಕಿಣಿಗಿ ಅನ್ನುವಂತಹ ಒಬ್ಬ ಸದ್ಭಕ್ತ, ಬಸಲಿಂಗಪ್ಪ ಅನ್ನುವಂಥ ಸದ್ಭಕ್ತ ಶರಣ ಮಠಕ್ಕೆ ಬರ್ತಾನೆ. ಹುನಗುಂದ ಮಠಕ್ಕೆ ಬರ್ತಾನೆ. ಅದು ಯಾವಾಗ ಪೂಜ್ಯರ ಪೂಜೆ ಮುಗಿದಾಗ 11:30 ಆಗಿತ್ತು. ಅವರ ಪೂಜೆ ಪ್ರಸಾದ ಮುಗಿದಾಗ. ಮತ್ತು ಸೇವಕ ಎಲ್ಲ ವ್ಯವಸ್ಥೆಯನ್ನು ಮಾಡಿದ ಆ ಸಮಯ ಮತ್ತೆ 1:30 ಆಗಿತ್ತು. ಅಪರಾತ್ರಿ, ಮಧ್ಯರಾತ್ರಿ. ಆವಾಗಿನ ದಿನಮಾನದೊಳಗ ವ್ಯವಸ್ಥೆಗಳು ಇದ್ದಿಲ್ಲ, ಗಾಡಿಗಳ ವ್ಯವಸ್ಥೆ ಇದ್ದಿಲ್ಲ, ಬರುವಂತಹ ದಿನಮಾನ ಹಾಗಿದ್ದಿಲ್ಲ. ಕಾಲ್ನಡಿಗೆಯಿಂದ, ಕುದುರೆಯಿಂದ, ಚಕ್ಕಡಿಯಿಂದ ಬರುವಂತಹ ದಿನಮಾನ. ಹಾಗೆ ಇಲ್ಲಿ ಕಿಣಿಗಿ ಬಸಲಿಂಗಪ್ಪ ಅನ್ನುವಂತಹ ಶರಣ ಬಂದು ನೋಡ್ತಾನೆ, ಪೂಜ್ಯರು ಇನ್ನು ಎದ್ದಿದ್ದಾರೆ, ಎಚ್ಚರ ಆಗಿದ್ದಾರೆ, ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಅವನಿಗೆ ಆಶ್ಚರ್ಯ ಆಯಿತು. ಮತ್ತೆ ಯಾರಿಗೆ? ಸೇವಕನಿಗೆ.
ಆ ಕಿಣಿಗಿ ಬಸಲಿಂಗಪ್ಪ ಯಾವ ಸುದ್ದಿಯನ್ನು ಹೇಳಲಾರದೆ, ವಿಷಯವನ್ನ ಮುಟ್ಟಿಸಲಾರದೆ ಹಾಗೆ ಬಂದುಬಿಟ್ಟಿದ್ದ. ಯಾಕೆ? ಪೂಜ್ಯರನ್ನ ಕಂಡು ಮಠದೊಳಗೆ ಇದ್ದುಕೊಂಡು ಲಿಂಗಾರ್ಚನೆಯನ್ನು ಮಾಡಿಕೊಂಡು ಪ್ರಸಾದವನ್ನು ಮಾಡಿ ಅಲ್ಲಿ ಒಂದು ದಿನ ವಾಸ್ತವ್ಯವನ್ನು ಮಾಡಿ ಹೋದ್ರಾಯ್ತಂತ ತಿಳ್ಕೊಂಡು ಬಂದಿದ್ದ. ಆ ವಿಷಯವನ್ನು ಮೊದಲು ತಿಳಿಸೇ ಇದ್ದಿಲ್ಲ. ಇಲ್ಲಿ ಸೇವಕನಿಗೆ ಬಹಳ ಆಶ್ಚರ್ಯ ಆಯಿತು. ಓಹೋ, ಶರಣರು ಬಂದ್ರಲ್ಲ, ಬಹಳ ಭಕ್ತಿಯನ್ನು ಉಳ್ಳಂಥವರು ಶರಣರು. ಇವರಿಗೋಸ್ಕರವಾಗಿಯೇ ಇಷ್ಟೆಲ್ಲ ಪೂಜ್ಯರು ನನಗೆ ಹೇಳಿದ್ರಲ್ಲ ಅಂತ ತಿಳ್ಕೊಂಡು ಆಶ್ಚರ್ಯ ಆಯ್ತು. ಇವರು ಬರುವ ಸೂಚನೆ